ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ ತಮಿಳುನಾಡು 6 ಜನ ಕಾಮ್ರೇಡ್ಸ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೇಡ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು, ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಅದನ್ನು ನಾವು ಉಸಿರಿರುವವರು ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ಈಗ ಏನು ಇನ್ನು ಬಾರದೇ ಇರುವಂಥ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮ್ರೇಡ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೀವಿ. ಕರ್ನಾಟಕ ಜನತೆಗೆ ನಾನು ಮುಖ್ಯವಾಗಿ ಬಯಸ್ತಿರೋದು, ನಾನು ಮಾರಪ್ಪ ಅರೋಲಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅರೋಲಿ ಗ್ರಾಮ. ಆದರೆ ನಾನು ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ನಾಗರಿಕ ಹಕ್ಕು ವೇದಿಕೆ ಮತ್ತು ಆಮೇಲೆ ಪುನರ್ವಸತಿ ಒಕ್ಕೂಟ ಕೂಡ ತುಂಬ ಶ್ರಮ ವಹಿಸಿ ಎಲ್ಲ ರೀತಿಯ ಕ್ರಮಗಳನ್ನು ಭಾಳ ತೀವ್ರಗತಿಯಲ್ಲಿ ಜರುಗಿಸಿ ಅದನ್ನು ಒಂದು ಹಂತಕ್ಕೆ ತಂದು ಇವತ್ತು ಪುನರ್ವಸತಿ ಪ್ಯಾಕೇಜನ್ನು ಮತ್ತು ನಾವು ಇಟ್ಟಿರೋ ಡಿಮ್ಯಾಂಡ್ಗಳನ್ನು ಕೂಡ ಈಡೇರಿಸೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಧಾನ ಚರ್ಚೆಗಳನ್ನು ನಡೆಸಿ ಅದಕ್ಕೆ ಒಂದು ಭಾಳ ಸಕಾರವಾಗಿ ಸ್ಪಂದಿಸಿರೋದರಿಂದ ಇವತ್ತು ಆ ಒಂದು ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ನಾನು ಅಂದರೆ ಕೊಡೋ ಟೈಮ್ಗೆ ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ವಿಕ್ರಮ್ ಗೌಡ ಪೊಲೀಸ್ ಎನ್ಕೌಂಟರ್ ಬಲಿಯಾದ್ರು. ಅವ್ರು ಕೊನೆಯದಾಗಿ ಅಂತ ಹೇಳಿದ್ರೆ ಆಹಾರವನ್ನ ಹುಡ್ಕೊಂಡು ಬಂದಿದ್ರು. ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ನಾವಿಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ. ನಾವು ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೀತಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ.
ನಾವು ಪರಿವರ್ತನೆ ಆಗಿ ಬಂದಿದ್ವಿ. ನಕ್ಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಸಂಕೇತ ಓದಿದ್ದೀರಾ? ಓದಕ್ ಬರ್ತದಲ್ಲ? ತೋರಿಸಿ ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಕೊಡ್ತೀನಿ. ಆ ಕಡೆ ಪಕ್ಕದಲ್ಲಿ ಓದಕ್ಕೆಲ್ಲ ಬರ್ತದ? ಎಲ್ರಿಗೂ ಓದ್ಲಿಕ್ಕೆ ಬರ್ತದ? ಕನ್ನಡ ಓದಕ್ ಬರ್ತದ? ಅವನಿಗೆ ಇಂಗ್ಲಿಷ್ ಕೊಡಿ ಸರ್. ವಸಂತ್ ತಮಿಳುನಾಡು. ಎಲ್ಲ ರಾಜ್ಯದ ಸರ್ಕಾರದ ಪರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಟೀಮ್ಗೆ, ಏನು ನಮ್ಮ ನೆಕ್ಸ್ಲೈಟ್ ಟೀಮ್ ಅವರೆಲ್ಲರೂ ಕೂಡ ಅಭಿನಂದಿಸ್ತೇವೆ. ಮಾಧ್ಯಮದವರು ಕೂಡ ತಾವೆಲ್ಲ ಸಹಕಾರ ಮಾಡಬೇಕು. ನಮಸ್ಕಾರ. ಹೀಗಾಗಿ ಸರ್ಕಾರ ಒಂದು ಅದ್ಭುತವಾದ ನಿರ್ಧಾರ, ಉತ್ತಮವಾದ ನಿರ್ಧಾರ ಮಾಡಿರೋದಂತ ಹೇಳಿದ್ರೆ, ನಕ್ಸಲ್ಸ್ನ ಏನು ಈ ರಾಜ್ಯದಲ್ಲಿ ಕೊನೆಯದಾಗ ಒಂದು ಟೀಮ್ ಇತ್ತು, ನಿಮ್ಗೆಲ್ಲ ಗೊತ್ತು. ವಿಕ್ರಮ್ ಗೌಡ ಪೊಲೀಸ್ ಎನ್ಕೌಂಟರ್ ಬಲಿಯಾದ್ರು. ಅವ್ರು ಕೊನೆಯದಾಗಿ ಅಂತ ಹೇಳಿದ್ರೆ ಆಹಾರವನ್ನ ಹುಡ್ಕೊಂಡು ಬಂದಿದ್ರು. ನಾವೆಲ್ಲ ನಾಗರಿಕ ಸಮಾಜದಲ್ಲಿ ಇರ್ತೇವೆ, ನಾವು ಬೇಕಾದಷ್ಟು ಮಾತಾಡ್ಬೋದು ಮನುಷ್ಯನ ಬಗ್ಗೆ. ಅವನ್ ಹಾಗಂತೆ, ಅವನ್ ಹೀಗಂತೆ, ಅವನ್ ನಕ್ಸಲ್ ಅಂತೆ, ಹಾಗೆ ಹೀಗೆ ಅಂತ ಹೇಳಿ ತಮ್ಮ ಆಹಾರಕ್ಕೋಸ್ಕರ ಬಂದಿದ್ರು. ಯಾಕಂತ ಹೇಳಿದ್ರೆ ಅವರ ಆಹಾರವನ್ನ ಕೇಳಲಿಕ್ಕೆ ಬಂದಂತ ಸಮಯದಲ್ಲಿ ಎನ್ಕೌಂಟರ್ಗೆ ಬಲಿಯಾಗ್ತಾರೆ. ಅದು ಕಾನೂನು ಪ್ರಕ್ರಿಯೆ, ಅದನ್ನ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎನ್ಕೌಂಟರ್ ಪೊಲೀಸರು ಒಂದ್ ಕಡೆ ಇರ್ತಾರೆ, ಇನ್ನೊಂದು ಕಡೆ ಅವ್ರು ಇರ್ತಾರೆ. ಬಂದೂಕುಗಳ ಉತ್ತರ ಕೊಡುತ್ತೆ. ಆದ್ರೆ ಆಹಾರ ಹುಡುಕ್ಲಿಕ್ಕೆ ಬಂದಾಗ ಅವರು ಕೊನೆ ಉಸಿರು ಎಳಿತಾರೆ, ಅಂದ್ರೆ ಎನ್ಕೌಂಟರ್ಗೆ ಬಲಿಯಾಗ್ತಾರೆ. ಸೊ ಇದು ನಾವು ಏನಿದ್ರು ಸಮಾಜದ ಮಧ್ಯೆ ಹೋರಾಡಬೇಕು. ಇವತ್ತಿರುವಂತ ಆಪ್ಷನ್ಸ್ ಯಾವತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಮಧ್ಯೆ ನಿಂತು ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಇದೆ, ತಮ್ಮ ಅನಿಸಿಕೆಗಳನ್ನ ತಾವು ಹೇಳಬೇಕಾದ್ರೆ ಮುಖ್ಯವಾಹಿನಿ ಇದೆ, ಪ್ರತಿಯೊಂದಿದೆ. ಎಲ್ಲ ರೀತಿಯ ಇಲ್ಲಿ ಜನನಾಯಕರಿದ್ದಾರೆ, ಹೋರಾಟಗಾರರಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ಇಲ್ಲಿ ಈ ರೀತಿ ಕಾಡಿನಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನಾದ್ರೂ ಹೋರಾಟ ಮಾಡ್ಲಿಕ್ಕೆ ಸಾಧ್ಯನಾ? ಕಾಡಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯನಾ? ಏನ್ ಮಾಡ್ಲಿಕ್ಕೆ? ಜನರ ಮಧ್ಯ ಬಂದು ನಾಡಿನಲ್ಲಿದ್ದು ಇವತ್ತು ಅವರೆಲ್ಲರೂ ಒಂದು ಜನಪರವಾದಂತ ಹೋರಾಟ ಮಾಡಿದ್ರೆ ಅಂತ ಹೇಳಿದ್ರೆ ಏನು, ಕೆಲವೊಮ್ಮೆ ಸರಿಯಾಗೂ ಇರುತ್ತೆ, ಕೆಲವೊಂದು ತಪ್ಪುಗಳು ಇರ್ತವೆ. ಆ ತಪ್ಪುಗಳೇನಿದೆ ನ್ಯೂನ್ಯತದ ವಿರುದ್ಧ ಹೋರಾಟ ಆಗಬೇಕಾಗತ್ತೆ. ಹೀಗಾಗಿ ಎಲ್ಲರ ಪರವಾಗಿ, ಅಂದ್ರೆ ಕರ್ನಾಟಕ ರಾಜ್ಯದ ಪರವಾಗಿ ಇವರೆಲ್ಲ ಒಳ್ಳೆ ನಿರ್ಧಾರ ತಗೊಂಡ್ರು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆ ಏನೋ ದೊಡ್ಡ ದೊಡ್ಡದು ರೌಡಿಸಮ್ಮು, ಗುಂಡಾಗಿರಿ, ಆಮೇಲೆ ಸುಮಾರು ಜನ ರಾಜಕೀಯದಲ್ಲಿ ಇದ್ದುಕೊಂಡು ಏನೆಲ್ಲ ಮಾಡ್ತಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಯಾರ ಆಸ್ತಿಗಳನ್ನ ಹೊಡಿತಾರೆ, ಯಾವ ರೀತಿ ತಾವು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಎಷ್ಟು ಜನನ ಕೊಲ್ತಾರೆ. ಆದ್ರೆ ಇವರೆಲ್ಲ
ಏನೋ ಒಂದು ಅಂತ ಹೇಳಿದ್ರೆ ಆ ರೀತಿ ಹಳ್ಳಿಯಲ್ಲಿದ್ದು ತುಂಬ ಕಾಡಿನ ಮಧ್ಯ ಇದ್ದು ಸುಮಾರು ವಿಷಯಗಳು ಇವ್ರಿಗೆ ಗೊತ್ತೇ ಇರೋದಿಲ್ಲ. ಸಾಮಾಜಿಕ ಜೀವನದಲ್ಲಿ ಏನು ನಡೀತಾ ಇದೆ, ಜನರ ವಿಚಾರಧಾರೆಗಳು ಹೇಗಿರ್ತವೆ, ಇಂಥ ಸಮಯದಲ್ಲಿ ಯಾವುದೋ ವಿಷಯಕ್ಕೆ ಆಕ್ರೋಶಗೊಂಡು ಆ ಸಮಯದಲ್ಲಿ ಕಾಡಿನಲ್ಲಿ ತಾವು ಬಂದೂಕು ಹಿಡ್ಕೊಂಡು ಹೋರಾಟ ಮಾಡ್ತೇನೆ, ಅದು ಇವತ್ತಿನ ಕಾಲಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದು ಕಡೆ ಅವರ ಜೀವನ ಅಂತ ಹೇಳಿದ್ರೆ ಸುಮಾರು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಕಾಡಲ್ಲಿ ಇರುವುದಂತ ಹೇಳಿದ್ರೆ ಸಾಮಾನ್ಯನೇ ಅಲ್ಲ. ಯಾಕಂದ್ರೆ ಅಲ್ಲಿ ಒಂದು ಕಡೆ ಕಾಡು ಪ್ರಾಣಿಗಳಿರ್ತವೆ, ಇಲ್ಲೊಂದು ಬೇಕಾದಷ್ಟು ಬಾರಿ ಮಳೆ ಬರ್ತಾ ಇರುತ್ತೆ. ನಿಮ್ಗೆ ಗೊತ್ತು, ನಾಡಲ್ಲಿದ್ದವರೇ ಸಿಡಿಲಿ ಬಲಿಯಾಗ, ಕಾಡು ಬಿಡಿ, ಸಿಡಿಲಿಗೆ ನಾಡಲ್ಲಿದ್ದವ್ರು ಎಷ್ಟೋ ಸರಿ ಬಲಿಯಾಗ್ಬಿಡ್ತಾರೆ. ಅಂಥದ್ದು ಕಾಡಲ್ಲಿ ಇರುವುದಿದೆಯಲ್ಲ, ಅದರಷ್ಟು ದೊಡ್ಡ ಸಾಹಸದ ಕೆಲಸನೇ ಅಲ್ಲ. ಏನು ನಕ್ಸಲರು ಇವತ್ತು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ, ಮುಖ್ಯ ವಾಹಿನಿಗೆ ಬರೋದು ಅಂತ ಹೇಳಿದ್ರೆ ಇನ್ನು ಸುಮಾರು ಜನರಿಗೆ ಇರುತ್ತೆ ಶರಣಾಗತಿ ಆದರೆ ಅವರೆಲ್ಲ ಹೊರಗೆ ಬಂದ್ಬಿಡ್ತಾರ ಅಂತೇಳಿ. ಹಾಗಿರುವುದಿಲ್ಲ. ಇನ್ನು ಅವ್ರದ್ದು ಕಾನೂನು ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮೇಲೆ ಎಷ್ಟೆಲ್ಲ ಕೇಸ್ ಇರ್ತವೆ, ಆ ಕೇಸ್ಗಳನ್ನೆಲ್ಲ ಕೋರ್ಟ್ನಲ್ಲಿ ಮುಗಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 10 ವರ್ಷದ ಹಿಂದೆ ಹೋದಂಥವ್ರೆ ಇನ್ನೂ ಜೈಲಿನಿಂದ ಹೊರಗೆ ಬರ್ಲಿಕ್ಕಾಗಿಲ್ಲ. ಸುಮಾರು ಕೇಸ್ಗಳಿರ್ತವೆ. ಇವೆಲ್ಲ ಕೇಸ್ಗಳು ಎಷ್ಟು ವರ್ಷ ಆಗ್ತಾವಂತ ಗೊತ್ತಿಲ್ಲ. ಆದರೆ ತುಂಬ ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ಇನ್ನಾದರೂ ಈ ರೀತಿಯ ಅಂತ ಹೇಳಿದ್ರೆ ಯಾರೇ ಇರಲಿ, ದಯವಿಟ್ಟು ಎಲ್ಲೇ ಇರಲಿ, ಇವತ್ತಿನಂಥ ಅದ್ಭುತವಾದ ಅಂತ ಹೇಳಿದ್ರೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇದನ್ನೆಲ್ಲ ಬಳಸ್ಕೊಂಡು ಆಮೇಲೆ ಇವತ್ತು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಎಲ್ಲದಕ್ಕೂ ಅದ್ಭುತವಾದ ವೇದಿಕೆ ಇದೆ. ಜಗತ್ತೇ ಒಂದು ತುಂಬ ರೌಂಡಾಗಿ ಚಿಕ್ಕದಾಗಿಬಿಟ್ಟಿದೆ ಮೊಬೈಲ್ ಬಂದ ನಂತರ, ಸೋಷಿಯಲ್ ಮೀಡಿಯಾ ಬಂದ ನಂತರ. ಇಂಥ ಕಾಲದಲ್ಲಿ ದಯವಿಟ್ಟು ಇದೇ ಕೊನೆಯದಾಗಲಿ, ಇವ್ರದ್ದೇ ಕೊನೆಯದಾಗಲಿ, ಇನ್ನು ಮುಂದೆ ಯಾರೂ ಈ ರೀತಿಯ ಹಾದಿ ತುಳಿಬಾರ್ದು. ಯಾಕಂತ ಹೇಳಿದ್ರೆ ಜನರ ಮಧ್ಯ ಇದ್ದು ಜನರ ಧ್ವನಿಯಾಗಿ ಯಾರೇ ತಪ್ಪು ಮಾಡಿದ್ರು ಅದರ ವಿರುದ್ಧ ಮಾತಾಡ್ತಾ ಇದ್ರೆ ಅದರಷ್ಟು ಒಳ್ಳೇದು ಯಾವುದೂ ಅಲ್ಲ ಅಂತ ಹೇಳಿ ಸಮಾಜಕ್ಕೆ. ಸೊ ಒಟ್ಟಾರೆಯಾಗಿ ಈ ನಕ್ಸಲಿಸಮ್ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಕೊನೆಯಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ.